ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಗೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಮಾರ್ಕೆಟಲ್ಲಿ ಏನಾಗಿದೆ, ಇವತ್ತು ಒಂದು ಮಿಕ್ಸ್ ಸೆಂಟಿಮೆಂಟ್ ಡೇ, ಒಂದು ನೆಗೆಟಿವ್ ಸೆಂಟಿಮೆಂಟ್ ಡೇ ಅಂತಲೇ ಹೇಳ್ತಾ ಹೋಗ್ಬೋದು. ಕಾರಣ ಏನಾಯಿತು, ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ವಿ ನೋಡಿ, ಎರಡು ಸಾಧ್ಯತೆ ಇದೆ ಇಲ್ಲಿ. ಇವಾಗ ಇಸ್ರೇಲು ಫುಲ್ಲು ಪವರ್ಫುಲ್ ಆಗಿ ಅವ್ರದ್ದೇನು ಟಾರ್ಗೆಟ್ ಇದೆ ಹೇಳ್ತಾ ಇದ್ದಾರೆ, ನಾವು ಆ ಲೀಡರ್ನ ನಮಗೆ ಕೊಟ್ಬಿಡಿ ಸಾಕು, ಇರಾನ್ ಲೀಡರು ಅವರೇ ನಮಗೆ ಪ್ರಾಬ್ಲಮ್ ಆಗಿರುವಂಥದ್ದು, ಅದನ್ನ ನಾವು ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡ್ರೆ ನಮಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಬಟ್ ಅಕಸ್ಮಾತ್ ಇರಾನ್ ರಿಟಾಲಿಯೇಟ್ ಮಾಡಿದ್ರೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಜೊತೆಗೆ US ಇವಾಗ ಏನಾಗ್ತಾ ಇದೆ, ನಮಗೆ ಕದನ ವಿರಾಮ ಬೇಡ, ಪೂರ್ಣ ವಿರಾಮ ಬೇಕು, ಅದು ನಮಗೇನು ಅಂತಲೂ ಗೊತ್ತಿದೆ ಅಂತ ಈ ರೀತಿಯಾಗಿ ಕ್ಲಿಯರಾಗಿ ಟ್ರಂಪ್ ಅವರು ಕೂಡ ಹೇಳಿಬಿಟ್ಟಿದ್ರು. ಈ ಎಲ್ಲ ಕಾರಣದಿಂದಾಗಿ ಮತ್ತೆ ವಾಲಿಟಿಲಿಟಿ ಜಾಸ್ತಿ ಆಯಿತು. ಕ್ರೂಡ್ ಯಾವ ರೀತಿ ಬಿದ್ದಿತ್ತು ಅದಕ್ಕಿಂತ ಮೇಲ್ಗಡೆ ಹೋಗಿ ಇವಾಗ ಕೂತಿದೆ. ಬಿಕಾಸ್ ಇರಾನು ಕೂಡ ವಾಪಸ್ಸು ಮಿಸೈಲ್ ಅಟ್ಯಾಕ್ ಇದೆಲ್ಲ ಮಾಡ್ತಾ ಇದೆ ಅಂತ ಕೇಳ್ಪಟ್ಟೆ. ಆದರೆ ಇವತ್ತಿನ ಟಾಪ್ ಗೇನರ್ ಅಂದರೆ ಇಂಡಸ್ಇಂಡ್ ಬ್ಯಾಂಕು ಆಡಿಟ್ ರಿಪೋರ್ಟ್ ಏನು ವಹಿಸಿದ್ದಾರೆ, ಇದು ಮತ್ತು ಜೆನ್ಸಾಲ್ ಇಂಜಿನಿಯರಿಂಗ್ ಇವೆರಡು ಕಂಪ್ನಿದು 6 ತಿಂಗಳ ಒಳಗಾಗಿ ಆಡಿಟ್ ರಿಪೋರ್ಟ್ನ ಸಬ್ಮಿಟ್ ಮಾಡ್ತೀವಿ ಅಂತ ಸುದ್ದಿ ಬಂದಿತ್ತು. ಆ ಕಾರಣದಿಂದಾಗಿ 5% ಆಲ್ರೆಡಿ ನೋಡಿ RBI ಕಡೆಯಿಂದನೂ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಹೇಳಿದ್ರು ಇದ್ರ ಬಗ್ಗೆ. ಯಾಕೆಂದರೆ ಟಾಪ್ ಅಫಿಷಿಯಲ್ಸ್ ಏನಿದ್ದಾರೆ, CEO ಮತ್ತು ಅವರೆಲ್ಲ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಬೇರೆ ಲೀಡರ್ಶಿಪ್ನ ಚೇಂಜ್ ಮಾಡಿದ್ದಾರೆ. ಸೊ ಬ್ಯಾಂಕಿಂದ ಏನೋ ಒಂದು ಪ್ರಾಬ್ಲಮ್ ಅನ್ನೋದು ಕಾಣಿಸ್ತಾ ಇಲ್ಲ ಅಂತ ಆಲ್ರೆಡಿ RBI ಇಂದ ಪಾಸಿಟಿವ್ ಸ್ಟೇಟ್ಮೆಂಟ್ ಬಂದಿತ್ತು. ಈಗ ಜೊತೆಗೆ ಆಡಿಟ್ ಕೂಡ ಕಂಪ್ಲೀಟ್ ಆಡಿಟನ್ನು ಕೂಡ ಒಂದು ಸಪ್ರೇಟ್ ಏಜೆನ್ಸಿ ನಡೆಸ್ತಾ ಇದೆ. ಅದು 6 ಮಂತ್ಸಲ್ಲಿ ಮಾಡಿ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳಿರೋದ್ರಿಂದ ಸ್ಟಾಕು ಇವತ್ತು ಸ್ವಲ್ಪ ಚೇತರಿಸ್ಕೊಂಡಾಗೆ ಕಾಣಿಸ್ತಾ ಇದೆ. ಆದರೆ ಟಾಪ್ ಲೂಸರ್ ಅಂದರೆ ಇವತ್ತು IT ಸೆಕ್ಟರು TCS ಅಂತ ಕಾಣಿಸುತ್ತೆ. 1.82% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ಡಿಮಾರ್ಟ್ 4% ಅಪ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ. RECನಲ್ಲಿ 1.67% ಕರೆಕ್ಷನ್ ಬಂದಿರೋ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಮಾರ್ಕೆಟ್ ಏನು ಮಾಡ್ತೀವಿ ಇವತ್ತು ನಿಫ್ಟಿ ಅಂತಂದರೆ ನೋಡಿ, ಇವತ್ತು ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಸೊ ನೆನ್ನೆ ಏನು ಮಾತಾಡ್ಕೊಂಡಿದ್ದು ಹೋಗಿದ್ವಿ, ಅಕಸ್ಮಾತ್ 24,750 ಈ ಝೋನ್ಗಿಂತ ಕೆಳಗಡೆ ಬರ್ತಾ ಇದೆ ಅಂದರೆ ನಾವೇನಾಗಬೇಕು, ನೆಗೆಟಿವ್ ಆಗ್ತಾ ಇದೆ, 24,500 ಕಡೆಗೆ ವಾಪಸ್ ಮಾರ್ಕೆಟ್ ಹೋಗ್ತಾ ಇದೆ ಅನ್ನೋದಕ್ಕೆ ನಾವು ರೆಡಿ ಆಗಬೇಕು ಅಂತ ಮಾತಾಡಿದ್ವಿ. ಇವತ್ತೇನಾಯಿತು, 24,750 ಓಪನ್ ಆಯಿತು, ಹೆಚ್ಚು ಕಮ್ಮಿ ಅಲ್ಲೇ ಓಪನ್ ಆಗಿದೆ. ಇವತ್ತು 770 ಆ ಝೋನಲ್ಲಲ್ವಾ, ಅಲ್ಲಿ ಓಪನ್ ಆಗಿ ಅಲ್ಲಿಂದ ವಾಪಸ್ ಮೇಲ್ಗಡೆ ಕೊಡ್ತಾ ಹೋಯಿತು. ಯಾವ ರೀತಿಯಾಗಿ ಗ್ರೀನ್ ಕ್ಯಾಂಡಲ್ನ ಯಾವತ್ತು ಕೆಳಗಡೆಯಿಂದ ಮೇಲ್ಗಡೆ ಓದಬೇಕು, ರೆಡ್ಡನ್ನು ಮೇಲ್ಗಡೆಯಿಂದ ಕೆಳಗಡೆ ಓದಬೇಕು. ಸೊ ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಆಲ್ರೆಡಿ ನಾವು ಮಾತಾಡ್ತೀವಿ. ಸೊ ಈ ಝೋನಿಗೆ ಬರ್ತಿದೆ ಅಂದಾಗ ಅರ್ಜೆಂಟ್ ಮಾಡ್ಕೋಬೋದು. ಈ ಲೆವೆಲ್ಗಿಂತ ಕೆಳಗಡೆ ಬರಲಿಲ್ಲ, ಅಲ್ಲಿಂದ ವಾಪಸ್ ಮೇಲ್ಗಡೆ ಹೋಯಿತು. ಹಾಗಂತ ಇಮಿಡಿಯೇಟಾಗಿ ಮೇಲ್ಗಡೆ ಹೋಗಬೇಕಾ, ವಿಕ್ಸು ಕೂಡ ಬಿದ್ದಿರಲಿಲ್ಲ, ಅದು ಕೂಡ ನಾನು ಅಪ್ಡೇಟ್ ಕೊಟ್ಟಿದ್ದೆ. 25,000 ಮೇಲ್ಗಡೆ ಹೋಗೋ ತನಕ ಅರ್ಜೆಂಟ್ ಮಾಡ್ಕೊಳೋದಿಲ್ಲ. ನೆನ್ನೆ ವೀಡಿಯೋದಲ್ಲೂ ಕೂಡ ಇದನ್ನೇ ಮಾತಾಡಿದ್ವಿ, ಇನ್ನೇನು ಚೇಂಜಸ್ ಇಲ್ಲ. ಸೊ 24,955 ಝೋನ್ ಹೋದ ತಕ್ಷಣ ಮತ್ತೆ ಜೋರಾಗಿ ಎತ್ತಾಕ್ಸಿದ್ರು. ಸೊ ಇಷ್ಟು ದೊಡ್ಡ ಮೂಮೆಂಟು ಫಸ್ಟ್ 1 ಹಾಫಲ್ಲೇ ಆದರೆ ಆಮೇಲೆ ಯೂಶಲಿ ಏನಾಗುತ್ತೆ, ಮಾರ್ಕೆಟ್ ಇದೇ ರೀತಿ ಉಳ್ಕೊಳುತ್ತೆ. ಬಟ್ ಇವತ್ತು ಇದನ್ನು ಬಿಟ್ಟು ಕೆಳಗಡೆ ಬರ್ತಾರಾ ಅನ್ನೋದೊಂದು ಕುತೂಹಲ ಆಯಿತು. ಆದರೆ ಕೊನೆ ತನಕ ಮಾರ್ಕೆಟ್ ಏನು ಮಾಡ್ತು, ಅದೇ ಝೋನಲ್ಲೇ ಮುಗಿಸಿದೆ. ಈಗಲೂ ಕೂಡ 24,750 ಕೆಳಗಡೆ ಕ್ಲೋಸಿಂಗ್ ಮಾಡೋಕ್ಕಾಗಿಲ್ಲ. ಮಧ್ಯದಲ್ಲಿ ಒಂದ್ಸಲ ಅಟೆಂಪ್ಟ್ ಮಾಡ್ತಾ ಇದ್ರೂ ಕೂಡ ಅದೇ 24,750 ಝೋನಲ್ಲಿ ತೊಗೊಂಡಿದೆ. ಯಾಕೆ ಈ ಥರದ್ದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ನೋಡಿ, ಈ ಥರ ಆದಾಗಲ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಹಾಕೊಡೋಂಥದ್ದು. ಹಿಂದೆ ಐ ಥಿಂಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆನೂ ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಈ 24,750 ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಕೈ ಇಟ್ಟರೆ ನಿಮಗೆ ನೋಡಿ ಎಷ್ಟು ರೆಫರೆನ್ಸ್ ಪಾಯಿಂಟ್ ಕಾಣಿಸ್ತಾ ಇದೆ. ಅಲ್ಲಿ ನೀವು ಟ್ರೇಡಿಂಗ್ ವ್ಯೂನಲ್ಲಿ Alt H ಅಂತ ಒಂದು ಹೊತ್ತಿದ್ರೆ ಒಂದು ಲೈನ್ ಬಂದ್ಬಿಡುತ್ತೆ, ಆಯಿತಾ, ಹಾರಿಜಾಂಟಲ್ ಲೈನ್ ಬಂದ್ಬಿಡುತ್ತೆ. ಅಲ್ಲಿ ನೋಡಿ ಒಂದ್ಸಲ ನೋಡಿ, ಹಿಂದೆ ನೋಡ್ಕೊಂಬನ್ನಿ, ಇಲ್ಲೆಲ್ಲ ನೋಡಿ ಹಿಂದೆ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾಗಿತ್ತು. ಈಗ ಅಲ್ಲೇ ಸುಮಾರು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ಅಲ್ಲಿದೆ 24,700 750 ಆ ಝೋನಲ್ಲಿ ನೀವು ನೋಡೋದಾದರೆ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಅಲ್ಲಿ ಒಂದು ರೆಫರೆನ್ಸ್ ಲೆವೆಲ್ಗಳು ನಮಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮಾರ್ಕೆಟ್ ಅದನ್ನ ನೆನ್ಪಿಟ್ಕೊಂಡಿರುತ್ತೆ, ಮನುಷ್ಯರು ಮರಿತಾರೆ, ಮಾರ್ಕೆಟು ನೆನ್ಪಿಟ್ಕೊಂಡಿರುತ್ತೆ. ಇವತ್ತು ಬಂದಿದೆ. ಇವತ್ತು ಮೇಲ್ಗಡೆ ಕ್ಲೀನಾಗಿ ಮೇಲ್ಗಡೆ ಅಟೆಂಡ್ ಮಾಡೋಕ್ಕೆ ಹೋಗಿ ಅಲ್ಲಿಂದ ರಿಜೆಕ್ಷನ್ ಬಂದಿರೋದು ಕಾಣಿಸ್ತಾ ಇದೆ. ಮೋರ್ ಓವರ್ ನೆನ್ನೆ ಏನು ಮಾತಾಡ್ಕೊಂಡಿದ್ವಿ, ಒಂದು ಇಂಟರ್ನಲ್ ಕ್ಯಾಂಡಲ್ ಆಗ್ಬೋದು ಅಂತ ಅದೇ ರೀತಿಯಾಗಿದೆ. ಸೊ ನಾಳೆಗೂ ಕೂಡ ಸೇಮ್ ಥಿಯರಿ ಅಂತಲೇ ಹೇಳ್ತಾ ಹೋಗ್ತೀನಿ. ನಾನು ಆಪ್ಷನ್ ಚೇಂಜ್ ನೋಡೋಕೆ ಹೋಗ್ತಾ ಇಲ್ಲ. 25,000 ರೆಸಿಸ್ಟೆನ್ಸ್ ಇರುತ್ತೆ, 24,500 ಸಪೋರ್ಟ್ ಇರುತ್ತೆ. ಇದೇ ಝೋನ್ನೇ ನಾಳೆ ಉಳಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಏನು 25,000 ಮಿಟ್ಟು ಮೇಲ್ಗಡೆ ಹೋಗೋ ಥರ ಪಾಸಿಟಿವಿಟಿ ಏನೂ ಬಂದಂಗೆ ಕಾಣಿಸ್ತಾ ಇಲ್ಲ ನನಗೆ. ಬಟ್ ಅಗೇನ್ ಮಾರ್ಕೆಟ್ ಇಸ್ ದ ಬಾಸ್, ಅದೇನು ಮಾಡುತ್ತೆ ನೋಡೋಣ. ಬಟ್ ಇವತ್ತು 24,750 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರೋದು ಸ್ಲೈಟ್ಲಿ ಪಾಸಿಟಿವೇನೆ. ಆದರೆ 25,000 ನಾಳೆಗೂ ಕೂಡ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂತ ಹೋಗ್ಬೋದು. ಕೆಳಗಡೆ ಬಂದರೆ 24,500 ಇಂಪಾರ್ಟೆಂಟ್ ಸಪೋರ್ಟ್ ಇದೆ. ಸೊ ನಾಳೆ ಎಕ್ಸ್ಪೈರಿ ಕೂಡ ಈ ಒಂದು 500 ಪಾಯಿಂಟ್ಸ್ ರೇಂಜಲ್ಲೇ ಮುಗಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ, ನೋಡೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ಬಂತು. ಎಗೇನ್ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅಲ್ಲಿಂದ ಪಾಸಿಟಿವ್ ಆಗಿದೆ. ಆದರೆ ನೆನ್ನೆ ಹೈನ ಬಿಟ್ಕೊಡೋಕ್ಕೆ ಆಗಿಲ್ಲ. ಸೊ ಮೇಲ್ಗಡೆ ಹೋದರೆ ಎಗೇನ್ ಈ 56,250 ಈ ಝೋನ್ ಇದೆಯಲ್ಲ, ಈ ಝೋನ್ ಒಂದು ಪ್ರಾಪರ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿಗೆ. ನೋಡೋಣ, ನಾಳೆ ಈ ಮೇಲ್ಗಡೆ ಎಲ್ಲ ಓಪನ್ ಆಯಿತು ಅಂದರೆ ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬರ್ಬೋದು. ಇಲ್ಲ ಈ ರಾತ್ರಿ ಇನ್ನೇನೋ ಮಾಡ್ಕೊಂಡ್ರು ಮಿಸೈಲ್ ಹಾಕಿ ನೋಡಿ, ರಾತ್ರಿನೇ ಯಾಕೆ ಇದು ಮಾಡ್ತಾರೆ ಅಂತಲೂ ಕೆಲವರಿಗೆ ಅನಿಸ್ಬೋದು. ಯಾಕಂದರೆ ಆ
ಇಂಟರ್ಸೆಪ್ಟರ್ಗಳಿರುತ್ತಲ್ಲ, ಡೋಮು ಅದೆಲ್ಲ, ಅದು ಇಂಟರ್ಸೆಪ್ಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ರಾತ್ರಿ ಹೊತ್ತು ಮಾಡೋದು. ಅದಕ್ಕೆ ಜಾಸ್ತಿ ಅಟ್ಯಾಕ್ಗಳು ರಾತ್ರಿನೇ ಮಾಡೋದು. ಜೊತೆಗೆ ಸೋಲ್ಜರ್ಸು ಕೂಡ ಸ್ವಲ್ಪ ಸುಸ್ತಾಗಿರ್ತಾರೆ, ಸ್ವಲ್ಪ ನಿದ್ದೆ ಮೋಡಲ್ಲಿರ್ತಾರೆ, ಅವಾಗ ಅಟ್ಯಾಕ್ ಮಾಡ್ಬೋದು ಅಂತ ಅದು ಸ್ಟ್ರಾಟಜಿ ಕೂಡ ಅದು. ಆ ರೀತಿ ಈ ಥರ ಎಲ್ಲ ಆಗ್ತಿದ್ದಾಗ ಅಲ್ಲಿ ಸಿವಿಲಿಯನ್ಸಿಗೆ ಹೇಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ಈಗ, ಯಾಕೆಂದರೆ ಒಂದಾದ್ಮೇಲೆ ಒಂದು ಯುದ್ಧಗಳು ನಡೀತಾನೆ ಇರುತ್ತಲ್ಲ, ಸುಮ್ಮನೆ ನೋಡ್ತಾ ಇದ್ದೆ. ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಈ ಐರನ್ ಡೋಮ್, ಏನೊಂದು ಐರನ್ ಡೋಮ್ ಅಂತ ಕರೀತಾರೆ ಇಸ್ರೇಲು, ಕೊರಿಯಾ ಮತ್ತು ಇನ್ಯಾವುದೋ ಒಂದು ಕಂಟ್ರಿಲಿ ಈ ಸಿಸ್ಟಮ್ ಇದೆ, ಇರಾನಲ್ಲಿ ಇದೆಯಲ್ಲ ನಂಗೆ ಗೊತ್ತಿಲ್ಲ. ಸೊ ಏನಾಗುತ್ತೆ ಅಂದರೆ ಯಾವ್ದಾದ್ರು ಒಂದು ಮಿಸೈಲ್ ಒಳಗಡೆ ಬರ್ತಾ ಇದೆ ಅಂದರೆ ಆ ಐರನ್ ಡೋಮಿಂದ ಇಂಟರ್ಸೆಪ್ಟ್ ಆದಾಗ 90 ಸೆಕೆಂಡು ಇನ್ನೇನು ಬಂದು ಹೊಡೆಯೋಕ್ಕೆ 90 ಸೆಕೆಂಡ್ ಇದೆ ಭೂಮಿಗೆ ಅಂತ ಅಂದಾಗ ಅವರು ಒಂದು ಸೈರನ್ನ ಲಾಂಚ್ ಮಾಡ್ತಾರಂತೆ. ಜೊತೆಗೆ ಅಲ್ಲಿ ಒಂದು ರೆಡ್ ಅಲರ್ಟ್ ಅಂತ ಆ್ಯಪ್ಗಳು ಕೂಡ ಇದೆ. SOS ಅಲರ್ಟ್ ಬರುತ್ತೆ, ಒಂದು ಮೆಸೇಜು, ಒಂದು ಪುಷ್ ನೋಟಿಫಿಕೇಶನ್ ಬರುತ್ತೆ, ಅಲರ್ಟ್ ಹುಷಾರಾಗಿರೋ ಜಾಗಕ್ಕೆ ಹೋಗಿ ಅಂತ. ಯಾವಾಗ 90 ಸೆಕೆಂಡ್ ಮುಂಚೆ, 1.5 ನಿಮಿಷ ಮುಂಚೆ ಅಷ್ಟೇ ಬರುತ್ತೆ. ಆ 1.5 ನಿಮಿಷದಲ್ಲಿ ಅವರು ಬಂಕರ್ಗಳು ಅಲ್ಲೆಲ್ಲ, ಈಗ ಇಲ್ಲೂ ಕೂಡ ನಮ್ಮ ದೇಶದಲ್ಲೂ ಕೂಡ ಈ ಕಾಶ್ಮೀರು ಈ ಕಡೆ ಎಲ್ಲಿ ಫೈರಿಂಗು ಗನ್ ಶೂಟ್ಸು ಜಾಸ್ತಿ ಆಗುತ್ತಲ್ಲ, ಅಲ್ಲೆಲ್ಲ ಬಂಕರ್ಗಳನ್ನು ಮಾಡಿರ್ತಾರೆ. ಅಂದರೆ ಏನಾದ್ರು ಆ ಥರ ಸಿಚುವೇಶನ್ ಬಂತು ಅಂದರೆ ಅದರೊಳಗಡೆ ಹೋಗ್ಬಿಟ್ಟು ಕೂತ್ಕೊಳ್ಳಿ ಅಂತ. ಇಲ್ಲೆಲ್ಲ ನಾವು ನೋಡದಲ್ಲೇ ಇರ್ಬೋದು. ಬಟ್ ಯಾವ್ಯಾವುದು ಯುದ್ಧ ಮೊದಲಿಂದ ದಿನ ಬೆಳಗಾದರೆ ಯುದ್ಧ, ಭೂಕಂಪ, ಬರೀ ಯುದ್ಧ ಅಂತಲ್ಲ, ಈಗ ನ್ಯಾಚುರಲ್ ಕೆಲಮಿಟಿ, ಜಪಾನು, ಈ ಥರದಲ್ಲೆಲ್ಲ ಆ ಥರದ್ದು ಇರುತ್ತೆ. ಬಂಕರ್ಸು, ಸೇಫ್ ಪ್ಲೇಸಸ್ ಅಂತ ಇರುತ್ತೆ. ಅದರೊಳಗಡೆ ಹೋಗಬೇಕು ಜನ. ಹೋದರೆ ಚಾನ್ಸಸ್ ಆಫ್ ಇಂಜುರಿ ಆಗೋದು ಮತ್ತೊಂದು ಆಗೋದು ಕಡಿಮೆ, ಯಾಕಂದರೆ ಅದನ್ನ ಬಂಕರ್ಗಳನ್ನೇ ಆ ಥರ ಬಿಲ್ಡ್ ಮಾಡಿರ್ತಾರೆ. ಅರ್ಥಕ್ವೇಕು, ಈ ಥರ ಮಿಸೈಲ್ ಅಟ್ಯಾಕು ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋ ಥರ ಅದು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿರುತ್ತೆ. ಅಕಸ್ಮಾತ್ ಹೋಗೋಕ್ಕಾಗಿಲ್ಲ ಅಂದರೆ ಅದೇ ಜಾಗದಲ್ಲಿ ಬಂದುಬಿತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಸಿಚುವೇಶನ್ ನೋಡಿ, ಸೈರನ್ ಹೊಡಿತು ಅಂದಷ್ಟು 1.5 ನಿಮಿಷ ಟೈಮ್ ಇರುತ್ತೆ ನಿಮಗೆ, 90 ಸೆಕೆಂಡ್ ಅಷ್ಟೊಳಗಡೆ ನೀವು ಎಲ್ಲಿ ಏನಿದೆಯೋ ಏನು ಮಾಡ್ತಿದ್ದೀರೋ ಬಿಟ್ಬಿಟ್ಟು ಹೋಗಿ ಅದರೊಳಗೆ ಕುತ್ಕೋಬೇಕು. ಅದಕ್ಕೆ ಹೇಳೋದು, ಕೆಲವರು ಡಿಪ್ಲೊಮ್ಯಾಟ್ ಮೂವಿ ನೋಡಿದ್ವಿ, ಅವಾಗಲೂ ಅನಿಸ್ತು ಇಂಡಿಯಾ ಎಷ್ಟು ಗ್ರೇಟ್ ಅಂತ ಹೇಳಿದ್ರಿ. ನಾನು ಕೂಡ ಸಿನಿಮಾ ನೋಡಿದೆ, ಸುಮಾರು ಸಲ ಅನಿಸುತ್ತೆ ನಮ್ಮ ದೇಶದ ಥರ ಯಾವುದು ಇಲ್ಲ ಅಂತಂದರೆ ಟಚ್ವುಡ್. ಸುಮಾರು ದೇಶಗಳು ನಾವು ಅಂದ್ಕೊಂಡಷ್ಟು, ನಾವಿರುವಷ್ಟು ಆರಾಮಾಗಿ ಸುಮಾರು ದೇಶದ ಜನಗಳು ಜೀವನಾನ ಕಳೀತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಯಾವತ್ತೂ ಅದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಸೊ ಇದು ಮುಂದಿನ ದಿನಗಳಲ್ಲಿ ಪ್ರತಿ ದೇಶಕ್ಕೂ ಇದು ಆದ್ಯತೆ ಆಗ್ತಾನೆ ಹೋಗುತ್ತೆ. ಡಿಫೆನ್ಸ್ ಅನ್ನೋದಕ್ಕೆ ಜಾಸ್ತಿ ಒಂದು ಸ್ಕೋಪ್ನ ಕೊಡ್ತಾನೆ ಹೋಗ್ತಾರೆ. ಇದು ಯಾಕೆಂದರೆ ಆಗ್ತಿರೋ ಸಿಚುವೇಶನ್ ಆಗಿದೆ. ಸೊ ಎಲ್ಲರೂ ಕೂಡ ಆ ದೃಷ್ಟಿನಲ್ಲಿ ಮೊದಲ ಪ್ರಯಾರಿಟಿಯಾಗಿ ಯೋಚನೆ ಮಾಡ್ತಾರೆ. ಅದು ಹೇಳಬೇಕು ಅನಿಸ್ತು, ಅದಕ್ಕೋಸ್ಕರ ಹೇಳಿದೆ. ಸೊ ಬ್ಯಾಂಕ್ ನಿಫ್ಟಿ ನೋಡೋಣ, ಈ ಝೋನಿಗೆ ವಾಪಸ್ ಮೇಲ್ಗಡೆ ಹೋದರೆ 56,000 ರೆಸಿಸ್ಟೆನ್ಸು, ಕೆಳಗಡೆ ಬರ್ತಾ ಹೋಯಿತು ಅಂದರೆ ಫಸ್ಟ್ ಇವತ್ತಿನ ಲೋ ಮುರಿಲಿ, 55,500 ಮುರಿದ್ರೆ 55,000, ಕೊನೆಗೆ ನಮಗೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ 54,500 ತನಕನೂ ಜಾಗ ಇದೆ. ಯಾವತ್ತಾಗುತ್ತೆ, ಬರಲೇಬೇಕಾ ಟ್ರೆಂಡ್ ಲೈನಿಗೆ ಹಾಗಂತೇನಿಲ್ಲ, ಬರ್ಬೋದು, ಖಂಡಿತ ಬರ್ಬೋದು. ಟೆಸ್ಟ್ ಆಗೋಕ್ಕೆ ಗೊತ್ತಿಲ್ಲ, ಯಾವತ್ತು ಬರುತ್ತೆ ನೋಡೋಣಂತೆ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಸ್ವಲ್ಪ ನೆಗೆಟಿವ್ ಆಗೇ ಇತ್ತು ನೋಡಿ. ಇವತ್ತು ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ. ಓಪನಿಂಗ್ ಸ್ವಲ್ಪ ಪಾಸಿಟಿವ್ ಆಗೇ ಆಗಿದೆ, ಅಂದರೆ ಗ್ಯಾಪ್ ಡೌನೇ, ಬಟ್ ಓಪನಿಂಗ್ ಏನಾಗಿತ್ತು ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕು. ಇಂಡಿಯಾ ವಿಕ್ಸ್ ಇವತ್ತು ಏನಾದರೂ ಚೇಂಜ್ ಆಯಿತಾ? ಆಲ್ಮೋಸ್ಟ್ ಇನ್ನೂ 14 ಆ ಲೆವೆಲಲ್ಲೇ ಇದೆ, ಬಟ್ ಕಮ್ಮಿ, ನೆನೆಗಿಂತ ಕಮ್ಮಿ, 3 ದಿನದಿಂದ ಕಮ್ಮಿ ಆಗ್ತಾ ಇದೆ. ಬಟ್ ಮತ್ತೆ ಇವಾಗ ವಾರು ಮತ್ತೊಂದು ಆಯಿತು ಅಂದರೆ ನೋಡಿ, ಇಂಡಿಯಾದು ಆಲ್ರೆಡಿ ನೆನ್ನೆ ವಿಡಿಯೋದಲ್ಲೂ ಕವರ್ ಮಾಡಿದ್ದೀನಿ. ರಿಟೇಲ್ ಇನ್ಫ್ಲೇಷನ್ ಆಗಿರ್ಬೋದು ಅಥವಾ ಬೇರೆ ಡೇಟಾ ಆಗಿರ್ಬೋದು, ಎಲ್ಲ ಕೂಡ ಪಾಸಿಟಿವ್ ಆಗಿದೆ. ಇಂಡಿಯಾಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಆಗ್ತಾ ಇರೋದು ಇವಾಗ ಗ್ಲೋಬಲ್ ಇಂಪ್ಯಾಕ್ಟಿಂದ, ಗ್ಲೋಬಲ್ ಬರ್ತಿರೋಂಥ ಸುದ್ದಿಯಿಂದ. ಇರಾನಿಂದ ನಾನು ಆಲ್ರೆಡಿ ಹೇಳಿದ್ದೀನಿ 2020ರಿಂದನೇ ನಾವು ಕ್ರೂಡ್ನ ಇಂಪೋರ್ಟ್ ಮಾಡ್ಕೊಳ್ಳೋಂಥ ಬಿಟ್ಟಿದ್ದೀವಿ. ಅಕಸ್ಮಾತ್ ಇಸ್ರೇಲ್ ಏನಾದರೂ ಇರಾನ್ ಎಕ್ಸ್ಪೋರ್ಟ್ ಮಾಡ್ತಿರೋ ಶಿಪ್ಪು ಮತ್ತೊಂದು ಕ್ರೂಡನ್ನು ತೊಗೊಂಡೋಗ್ತಾ ಇರ್ತಾರಲ್ಲ, ಅದನ್ನೇನಾದ್ರು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ರು ಅಂದರೆ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು ಚೈನಾಗೇನೆ. ಯಾಕಂದರೆ ಚೈನಾ ತುಂಬ ಆಯಿಲ್ನ ತರಿಸ್ಕೊತಾ ಇದೆ ಇರಾನಿಂದ. ನೋಡೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಕೋವಿಡ್ ನ್ಯೂಸು ಜಾಸ್ತಿ ಆಗ್ತಾರೆ ಈ ಥರ ಎಲ್ಲ ಅಂತ ಬಂದಿದೆ. ಆದರೆ ಆಲ್ರೆಡಿ ಮಾರ್ಕೆಟಿಗೆ ಗೊತ್ತಿರೋಂಥ ನ್ಯೂಸು, ಜೊತೆಗೆ ಒಂದು ಡೆಡ್ಲಿ ಝೋನು, ಎಲ್ಲ ಕೆಲಸ ಕಾರ್ಯ ನಿಲ್ಲಿಸೋದು ಆ ಥರದ್ದೆಲ್ಲ ಏನೂ ಆಗ್ತಾ ಇಲ್ಲ ಅಲ್ವಾ. ರಿಕವರ್ ಆಗ್ತಾ ಇದ್ದಾರೆ, ಜನ ಬರ್ತಾ ಇದೆ, ಹಾಗೆ ರಿಕವರ್ ಆಗ್ತಾ ಇದೆ. ಸೊ ಡೆತ್ ರೇಟ್ ಎಲ್ಲ ಕಮ್ಮಿ ಇದೆ. ಹಾಗಾಗಿ ಮಾರ್ಕೆಟ್ ಅದನ್ನ ತಲೆ ಕೆಡ್ಸ್ಕೊಳಕ್ಕೆ ಯಾರೂ ಹೋಗಿಲ್ಲ ಇವಾಗ. ಅದರಿಂದ ಯಾವುದೋ ರೋಗ ಬಂದು ಸಾಯೋದಕ್ಕಿಂತ ಮನುಷ್ಯರು ಹೊಡೆದಾಡ್ಕೊಂಡು ಸಾಯೋದೇ ಇವಾಗ ದೊಡ್ಡ ನ್ಯೂಸ್ಗಳಾಗ್ಬಿಟ್ಟಿದೆ. ಅದೇ ರೀತಿಯಾಗಿ ಗೋಲ್ಡು ಇನ್ನೂ ಅದೇ ಝೋನಲ್ಲಿದೆ, ಸಣ್ಣ ಕರೆಕ್ಷನ್ ಅಂತ ಅನ್ಬೋದು, ಆದರೂ ಕೂಡ ಆಲ್ ಟೈಮ್ ಹೈ ಲೆವೆಲಲ್ಲೇ ಇದೆ. ಸಿಲ್ವರಲ್ಲೂ ಕೂಡ ಒಂದು ಟಾಪ್ ಲೆವೆಲಿಂದ ಒಂದು ಕರೆಕ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. USD INR ಮತ್ತೆ ಮೇಲ್ಗಡೆ ಹೋಗಿದೆ, 86 ರೂಪಾಯಿ 50 ಪೈಸೆಗೆ ಹೋಗಿದೆ ಇವಾಗ. ಅಂದರೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಏನಿತ್ತು ಅದನ್ನ ಬಿಟ್ಕೊಡ್ತಾ ಇಲ್ಲ, ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ, ಮೇಲ್ಗಡೆ ಹೋದರೆ 87 ರೂಪಾಯಿ ಈ ಲೆವೆಲ್ ಒಂದು ರೆಸಿಸ್ಟೆನ್ಸ್ ಆಗಬೇಕು, ಅಲ್ಲಿ ತನಕ ಹೋಗುತ್ತೆ. ಅದಕ್ಕಿಂತ ಮುಂಚೆ 86 ರೂಪಾಯಿ 70 ಪೈಸೆ ಅಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ ನೋಡಿ, ಇಲ್ಲಿ ಅದನ್ನು ದಾಟ್ತು ಅಂದರೆ 87 ತನಕ ಹೋಗ್ತಾ ಹೋಗ್ಬೋದು. ಕ್ರೂಡು ಸೂಪರ್ ಜಂಪು ಈಗ ಕ್ರೂಡಲ್ಲಿ ಮತ್ತೆ ಫಾಲ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ, ನ್ಯೂಸ್ನ ಫಾಲೋ ಅಪ್ ಮಾಡೋಕ್ಕಾಗದೇ ಇಲ್ಲ. ಅಲ್ಲಿ ಏನಾದ್ರು ಒಂಚೂರು ಆಯಿತು, ನಿಲ್ಲಿಸಿದ್ರು, ಸೀಸ್ಫೈರ್ ಆಯಿತು, ಮತ್ತೊಂದೇನಾಯಿತು, ಎಂಡಿಗೆ ಬರ್ತೀರಿ ಅಂತಲೇ ಮತ್ತೆ ಫಾಲ್ ಆಗ್ತಾ ಹೋಗ್ಬೋದು. ಹಾಗಾಗಿ ತುಂಬ ವಾಲಟೈಲು ಜಾಸ್ತಿ ಇವಾಗ ಇದರಲ್ಲಿ ಎಕ್ಸ್ಪೋಜರ್ನ ತೊಗೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಬಿದ್ದರೆ ನೋಡಿ ಒಂದೊಂದು ಕ್ಯಾಂಡಲು ಜೋರಾಗಿ ಬೀಳುತ್ತೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಬೇಕು ಕ್ರೂಡಲ್ಲಿ. ಅದೇ ರೀತಿಯಾಗಿ ಕಾಪರು ಕೂಡ 880 ಅದೇ ಲೆವೆಲಲ್ಲಿದೆ. ಬ್ರೇಕ್ ಮಾಡೋಕ್ಕೆ ಆಗ್ತಾಯಿಲ್ಲ, 1-2 ವಾರದಿಂದ ನಿಂತಿದೆ. ನೋಡೋಣ ಈ ತಿಂಗಳಾದರೂ, ಜೂನ್ ಶುರುವಾದಾಗಿಂದ ಆಲ್ಮೋಸ್ಟ್ ಇದೇ ಲೆವೆಲಲ್ಲಿದ್ದೀವಿ ನಾವು, 870ರಿಂದ 880. ಸ್ಟಿಲ್ ಪಾಸಿಟಿವ್ ಸೈನ್ ನನ್ನ ಪ್ರಕಾರ. ಯಾಕಂದರೆ ಮಲ್ಟಿ ಇಯರ್ ಬ್ರೇಕ್ಔಟ್ ಇದು, 860 ಲೆವೆಲ್ನ ಆಫ್ಟರ್ ಲಾಂಗ್ ಟೈಮ್ ಮೇಲ್ಗಡೆ ಬಂದಿರುವಂಥದ್ದು. ಒಂದು ರ್ಯಾಲಿ ಕಂಟಿನ್ಯೂ ಆಗುತ್ತಾ ಸಿಲ್ವರಲ್ಲಿ ಆದಂಗೆ. ಸಿಲ್ವರಲ್ಲಿ ನೆನಪಿದೆಯಾ ನಿಮಗೆ? ಸಿಲ್ವರಲ್ಲಿ ಒಂದು ನಿಮಿಷ ಡೈಲಿ ಕ್ಯಾಂಡಲಲ್ಲಿ ತೋರಿಸ್ತೀನಿ. ಇಲ್ಲಿ ಸಿಲ್ವರಲ್ಲೂ ಕೂಡ ಇದೇ ಸಿಚುವೇಶನ್ ಆಗಿದ್ದರಿಂದ ನಾವು ಮಾತಾಡಿದ್ವಿ ಕೂಡ
ಹಿಂದೆ ಚಾರ್ಟ್ ಸ್ಟಾಕಲ್ಲಿ. ಇದು ಒಂದು ಹಿಂದೆ ಮಾಡಿದಂಥ ಹೈ ಲೆವೆಲ್ಲು, ಇಲ್ಲಿಂದ ಜೋರಾಗಿ ಫಾಲ್ ಆಗಿದೆ ಅಂತ ಅನಿಸಿತ್ತು. ಆದರೆ ಆಫ್ಟರ್ ಮಲ್ಟಿ ಇಯರ್ ಬಂದಿದ್ದಂಥ ಹೈನ ಇಲ್ಲಿ ಮಾಡಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟರೆ ಎಂಥ ಬ್ರೇಕ್ಔಟ್ ಆಯಿತು ಅದು. ಅದಕ್ಕೋಸ್ಕರ ಈ ಬ್ರೇಕ್ಔಟ್ ಎಕ್ಸ್ಪೆಕ್ಟೇಷನ್ಗೋಸ್ಕರನೇ ನಾವು ಕಾಯಬೇಕು. ಯಾಕೆಂದರೆ ಮಲ್ಟಿ ಇಯರ್ ಹೈಗಳನ್ನು ಯಾವಾಗ ಒಂದು ಆಫ್ಟರ್ ಲಾಂಗ್ ಟೈಮ್ ಟೆಸ್ಟ್ ಮಾಡಿ ಬ್ರೇಕ್ ಆಗುತ್ತೋ, 24ರಲ್ಲಿ 2 ಸಲ ಟೆಸ್ಟ್ ಆಗಿತ್ತು, 25ರಲ್ಲಿ. ಸೊ ಒಂದು 2 ವರ್ಷದಿಂದ ಅಟೆಂಡ್ ಮಾಡ್ತಿದ್ದಂಥ ಝೋನ್ನ ಬ್ರೇಕ್ಔಟ್ ಆಗಿದೆ ಆಲ್ ಟೈಮ್ ಹೈಯಲ್ಲಿ ಅಂದಾಗ ಅದಕ್ಕೆ ಬಲ ಇರುತ್ತೆ. ಸೊ ಸೇಮ್ ಥಿಯರಿ ಸ್ವಲ್ಪ ಹೆಚ್ಚು ಕಮ್ಮಿ ಕಾಪರಲ್ಲೂ ಕೂಡ ಕಾಣಿಸ್ತಾ ಇದೆ ನನಗೆ, ಆಯಿತಾ. ಕಾಪರಲ್ಲಿ 2024ರಿಂದ ಈ ಲೆವೆಲ್ ನೀವು ನೋಡ್ತಾ ಬರೋದಾದರೆ ಇದು ಅಟೆಂಡ್ ಮಾಡ್ತಾ ಇರೋಂಥ ಲೆವೆಲ್ಲು, ಅದನ್ನ ಸಕ್ಸಸ್ಫುಲ್ ಆಗಿ ಮೇಲ್ಗಡೆ ಹೋಗಿದೆ. ಈಗ ಒಂದು ಬ್ರೇಕ್ಔಟ್ ಬರುತ್ತಾ ಏನು ಅನ್ನೋದನ್ನು ನೋಡಬೇಕು. ಕೆಳಗಡೆ ಬಂದರೆ ಆ್ಯಸ್ ಯೂಶುವಲ್ 860 ಸಪೋರ್ಟ್ ಆಗಿರುತ್ತೆ. ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ಒದ್ದಾಡಿದಂಥ ಝೋನು ಬಂದರೂ ಕೂಡ ಅಷ್ಟು ಸುಲಭಕ್ಕೆ ಬಿಟ್ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಇದನ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಹೇಗೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಕಮೋಡಿಟಿ ಮಾರ್ಕೆಟ್ ಮಲ್ಟಿ ಸೆಷನಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಜೊತೆಗೆ 1 ಯೂನಿಟು ಇದರಲ್ಲಿ ಮಿನಿ ಕೂಡ ಸಿಗ್ಬೋದು ಕಾಪರು. ಬಟ್ ಒಂದಕ್ಕೆ 2250 ತುಂಬ ಒಂದು ಕಾಸ್ಟ್ಲಿ, ಅಂದರೆ ₹1 ಚೇಂಜ್ ಆದರೆ ನಿಮಗೆ ₹2250 ಆಚೆ ಈಚೆ ಆಗ್ತಾ ಹೋಗುತ್ತೆ. ಹಾಗಾಗಿ ಹುಷಾರಾಗಿ ನೋಡಿಕೊಂಡು ನೀವು ಟ್ರೇಡ್ ಮಾಡಬೇಕು. ಅದೇ ರೀತಿಯಾಗಿ ಡಿಫೆನ್ಸ್ ಸೆಕ್ಟ್ರು ನೋಡಿ ಮತ್ತೆ ಇವಾಗ ಮೇಲ್ಗಡೆನೇ ಉಳ್ಕೊಂಡಿದೆ, ಏನು ಬದಲಾವಣೆ ಆಗಿಲ್ಲ. ಇದನ್ನು ಬಿಟ್ಟು ಬೇರೆ ನ್ಯೂಸ್ ಅಂತ ಹೇಳೋದಾದರೆ ಐ ಥಿಂಕ್ ಒಂದಿಷ್ಟು ನ್ಯೂಸ್ಗಳು ಅಂತಂದರೆ ಏರ್ ಇಂಡಿಯಾದು ಟ್ರಬಲ್ಲು ಮತ್ತೆ ಕಂಟಿನ್ಯೂಷನ್ ಆಗ್ತಾನೆ ಇದೆ. ಟಾಟಾ ಸನ್ಸ್ ಚಂದ್ರಶೇಖರ್ ಚೇರ್ಮನ್ ಅವರು ಕೂಡ ಹೇಳಿದರು, ನಾನು ಈ ಥರ ಒಂದು ಟ್ರಬಲ್ನ ನಾನು ನೋಡೇ ಇರಲಿಲ್ಲ ಅಂತ ಹೇಳಿದರು. ನೋಡೋಣ ಅದು ಟಾಟಾದವರು ಯಾವ ರೀತಿಯಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಏನು ಅಂತ. ಆಗಸ್ಟ್ 15ರಿಂದ ಫಾಸ್ಟ್ಯಾಗ್ ಪಾಸ್ಗಳು ಕೊಡ್ತಾರಂತೆ, ಮಂತ್ಲಿ ಪಾಸ್ ₹3000 ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಇದು ನಾನ್ ಕಮರ್ಷಿಯಲ್ ಪ್ರೈವೇಟ್ ವೆಹಿಕಲ್ಗಳಿಗೆ ಕೊಡ್ತಾರೆ ಅಂತ ಸುದ್ದಿ. ನೋಡೋಣ ಅದೇನು ಮಾಡ್ತಾರೆ ಏನು ಕತೆ ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳು ETF ಇವಾಗ 2020ರಿಂದ ಇಲ್ಲಿ ತನಕ ನೋಡೋದಾದರೆ ಆಲ್ಮೋಸ್ಟ್ ಪ್ರತಿ ವರ್ಷ 14.6%ಗಿಂತಲೂ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಅಂತ. ಅನ್ಡೌಟೆಡ್ಲಿ ಸಾಮಾನ್ಯ ಈ ಥರ ಅಕರೆನ್ಸ್ ಆಗಲ್ಲ. ಹಿಸ್ಟಾರಿಕಲಿ ನೀವು ತೆಗೆದು ನೋಡಿದ್ರೆ ಯಾವತ್ತೂ ಕೂಡ ನಿಫ್ಟಿ ಅಥವಾ ಸೆನ್ಸೆಕ್ಸು ಈಕ್ವಿಟಿ ರಿಟರ್ನ್ಸೇ ಜಾಸ್ತಿ ಇರುತ್ತೆ ಗೋಲ್ಡ್ಗಿಂತ. ಬಟ್ ಲಾಸ್ಟ್ 10 ಇಯರ್ಸ್ ರಿಟರ್ನ್ ನೀವು ನೋಡೋದಾದರೆ ಗೋಲ್ಡು ಈಕ್ವಿಟಿನೂ ಮೀರಿಸಿದೆ ಅಂಥ ರಿಟರ್ನ್ಸ್ನ ಕೊಟ್ಟಿದೆ ಗೋಲ್ಡು. ಬಿಕಾಸ್ ಆಫ್ ಒನ್ ಆಫ್ ದ ಅದರ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಬರ್ತಿರೋದ್ರಿಂದ ಎಲ್ಲ ಸೇಫ್ ಆಗಿರಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಕಡೆಗೆ ಹೋಗ್ತಾ ಇದ್ದಾರೆ ಅಂತ. ಜೊತೆಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು ಅವ್ರದ್ದೊಂದು ಜಿಯೋ ಪೇಮೆಂಟ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ರು, ಅದ್ರದ್ದು ಫುಲ್ ಕಂಟ್ರೋಲ್ನ ತಗೊಂಡಿದೆ. ಇದೊಂದು ಸರಿಸುಮಾರು 100 ಕೋಟಿ ಡೀಲ್ ಆಗಿದೆ ಅಂತ ಸುದ್ದಿ ಬಂದಿತ್ತು. ಜೊತೆಗೆ ತತ್ಕಾಲ್ ಟಿಕೆಟ್ ಬುಕ್ ಮಾಡ್ತಿರಲ್ಲ ಇದರಲ್ಲಿ ಯಾವುದರಲ್ಲಿ ಟ್ರೈನಲ್ಲಿ, ಜುಲೈ 1ರಿಂದ ಅದಕ್ಕೆ ಆಧಾರ್ ವೆರಿಫಿಕೇಷನ್ ಮ್ಯಾಂಡೇಟ್ರಿ ಅಂತ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿತ್ತು. ಅದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಜುಲೈ ಎಂಡ್ ಅಷ್ಟೊತ್ತಿಗೆ ಸರಿಸುಮಾರು ಒಂದು 8 ದೊಡ್ಡ IPOಗಳು ಬರುತ್ತೆ ಅಂತ ನಾನು ನೋಡಿದೆ. ಯಾವ್ಯಾವುದು HDB ಫೈನಾನ್ಷಿಯಲ್ ಸರ್ವಿಸಸ್ ಆಗಿರ್ಬೋದು, ಅದೇ ರೀತಿಯಾಗಿ ಹೀರೋ ಫಿನ್ ಕಾರ್ಪ್ ಆಗಿರ್ಬೋದು, ಮತ್ತು ಇದು NSDL ಆಗಿರ್ಬೋದು, ಸುಮಾರು ಒಂದಿಷ್ಟು NSDLದು, ಹೀರೋ ಫಿನ್ ಕಾರ್ಪು, JSW ಸಿಮೆಂಟು, ಈ ಥರದ್ದೆಲ್ಲ ಒಂದಿಷ್ಟು ಇದೆ. ಸರಿಸುಮಾರು 26,000 ಕೋಟಿ IPOಗಳು ಜುಲೈ ಅಷ್ಟೊತ್ತಿಗೆ, ಜುಲೈ ಎಂಡೊಳಗೆ ಬರುತ್ತೆ ಅಂತ. ಮಾರ್ಕೆಟ್ ಚೆನ್ನಾಗಿತ್ತು ಅಂದರೆ IPOಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ. ಆದರೆ ಯಾವ IPO ಪಾರ್ಟಿಸಿಪೇಟ್ ಮಾಡಬೇಕು ಅಂದರೂ ನಾವೇನು ನೋಡಬೇಕು, ರೆಡ್ ಹೆರ್ರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಒಂದು ಡಾಕ್ಯುಮೆಂಟ್ ಇರುತ್ತೆ, ಅದನ್ನ ನೋಡಬೇಕು. ಅದನ್ನ ಯಾವ ರೀತಿ ನೋಡೋದು ಏನು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. IPOನಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡೋರು ಇದ್ದೀರಾ ಅಂದರೆ ಆ ವಿಡಿಯೋನ ನೀವು ನೋಡ್ಬೋದು. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ ನಾನು. ಸೊ ಅದನ್ನು ಹೊರತುಪಡಿಸಿ ಬೇರೆ ಏನು ಸ್ಪೆಷಲ್ ನ್ಯೂಸ್ ಅಂತ ಕಾಣಿಸ್ತಿಲ್ಲ. ಟ್ರಂಪ್ ಅವರೇನೋ ಜೋಶಲ್ಲಿ ಈಗ ಸ್ಯಾಮ್ಸಂಗು, ಆ್ಯಪಲ್ ಅವರಿಗೆಲ್ಲ ಇಲ್ಲಿ ಮೇಡ್ ಇನ್ ಅಮೆರಿಕಾ ಫೋನ್ ಮಾಡಿ ಅಂತ ಹೇಳಿದರು. ಮಾಡೋಕ್ಕೆ ಅಲ್ಲಿ ವರ್ಕರ್ ಸಿಗಬೇಕು, ಆ ರಾ ಮೆಟೀರಿಯಲ್ ಸಿಗಬೇಕು, ಆಟನ. ಈಗ ಅದಕ್ಕೆ ನಮ್ಮದೇ ಒಂದು ಫೋನ್ ಬಿಟ್ಬಿಡ್ತೀವಿ ಅಂತ ಟ್ರಂಪ್ ಅವ್ರದ್ದು ಬ್ರ್ಯಾಂಡಿಂದನೇ ಮೇಡ್ ಇನ್ ಅಮೆರಿಕಾ ಫೋನ್ ಬಿಡ್ತೀವಿ ಅಂತ. ಆದರೆ ಸುಮಾರು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಇದೆಲ್ಲ ಚೈನಾದಲ್ಲಿ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ಡಂಪ್ ಮಾಡ್ತಾರಷ್ಟೇ, ಇಲ್ಲೆಲ್ಲಿ ಬಿಲ್ಡ್ ಮಾಡೋಕ್ಕೆ ಸಾಧ್ಯ, ಚೈನಾದಲ್ಲೇ ತಯಾರಾಗುತ್ತೆ ಅದು ಕೂಡ ಅಂತ. ಇದು ಯಾವಾಗ ಅಂದರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಎಲೆಕ್ಷನ್ಗೆ ಮುಂಚೆ ಕ್ಯಾಂಪೇನ್ ಮಾಡ್ತಾ ಇದ್ರಲ್ಲ, ಆಗ ಒಂದು ಮೀಮ್ ಬಂದಿತ್ತು, ಜೋಕ್ ಬಂದಿದ್ದು. ಅದು ಟ್ರೂ ಕೂಡ ಅದು, ಯಾಕೆಂದರೆ ತುಂಬ ಡಿಪೆಂಡೆನ್ಸಿ ಇದೆ US-ಗೆ ಚೈನಾ ಮೇಲೆ. ಸೊ ಇವ್ರದ್ದು ಕ್ಯಾಂಪೇನ್ ಶರ್ಟ್ ಇರುತ್ತಲ್ಲ, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ, ಇವರೆಲ್ಲ ಕಡೆ ಅದೇ ಸ್ಲೋಗನ್ ಮಗ ಅಂತ ಸ್ಲೋಗನ್ ಮಾಡಿದ್ರಲ್ಲ, ಅದನ್ನ ಪ್ರಿಂಟ್ ಮಾಡೋಕ್ಕೆ ಒಂದು ಫ್ಯಾಕ್ಟ್ರಿನಲ್ಲಿ ಚೈನಾದವರು ಎಲ್ಲರೂ ಕೂಡ ಕೂತ್ಕೊಂಡು ಪ್ರಿಂಟ್ ಮಾಡ್ತಾ ಇರೋದು. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಸಪೋರ್ಟ್ ಟ್ರಂಪ್ ಅಂತ ಇರೋದನ್ನ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ ಅದನ್ನ ಅಂತ ಹೇಳಿದರು. ಅಂದರೆ ಇವ್ರು ಏನೇ ಕ್ಯಾಂಪೇನ್ ಮಾಡಿದ್ರು, ಚೈನಾ ವಿರುದ್ಧ ಅಂತ ಕ್ಯಾಂಪೇನ್ ಮಾಡಿದ್ರು ಅದಕ್ಕೆ ಉಪಯೋಗಿಸೋ ಮೆಟೀರಿಯಲು ಕೂಡ ಚೈನಾನೇ ಕೊಡಬೇಕು ಅಂತ ಆ ಮೀಮ್ನ ಸಾರಾಂಶ ಆಗಿತ್ತು. ಅದು ಸುಮಾರು ಸಲ ನಿಜ ಅಂತ ಅನಿಸುತ್ತೆ. ತುಂಬ ಡಿಪೆಂಡೆನ್ಸ್ ಇದೆ. US ಸುಮಾರು ವಿಚಾರದಲ್ಲಿ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಹೋಗಲ್ಲ, ಬರೀ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಓವರ್ ನೈಟ್ ಅದೆಲ್ಲ ಚೇಂಜ್ ಆಗಲ್ಲ. ಅದಕ್ಕೆ ಪೂರ್ವಕವಾಗಿ ನೀವು ಏನು ಬಿಲ್ಡ್ ಮಾಡ್ಕೊಡ್ತೀರಾ, ಹೇಗೆ ಸಪ್ಲೈ ಮಾಡ್ತೀರಾ, ವರ್ಕರ್ಸ್ನ ಹೇಗೆ ರೆಡಿ ಮಾಡ್ತೀರಾ, ಅದೆಲ್ಲ ಆಗುತ್ತೆ. ಅದು ನಾಳೆಯಿಂದ ಮಾಡಿ ಅಂದ್ಬಿಟ್ರೆ ಮಾಡೋಕ್ಕಾಗೋದಿಲ್ಲ. ಸೊ ನೋಡೋಣ ಅದೆಲ್ಲ ಏನು ರೀತಿ ಚೇಂಜ್ ಆಗುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಮುಂದಿನ ನಿಮ್ಮ ಜನ್ಮದಿನ ಬರೋದ್ರೊಳಗೆ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. 5% 6% ಕಣ್ಣು ಮುಂದೆ ನೀವು ಸೇವಿಂಗ್ ಮಾಡ್ಬೋದು. ಯಾಕೆಂದರೆ ಈ ಥರ ಇನ್ಸಿಡೆಂಟ್ ಎಲ್ಲ ಆಗ್ತಿದೆ,
ಆಕ್ಸಿಡೆಂಟ್ಸ್ ನೋಡ್ತೀವಿ ಮತ್ತು ನೋಡ್ತೀವಿ ಇದೆಲ್ಲ ನೋಡಿ. ಸ್ಟ್ಯಾಂಪೇಡ್ ನೋಡೋದು, ಸ್ಟ್ಯಾಂಪೇಡ್ ಆದಾಗ ಇನ್ಶೂರೆನ್ಸ್ ಸಿಗುತ್ತೋ ಇಲ್ವೋ ಅಂತ ಕೆಲವರು ಡೌಟ್ ಇರ್ಬೋದು. ಯಾಕೆಂದರೆ ಆ್ಯಕ್ಟ್ ಆಫ್ ಗಾಡ್ ಅಂತ ಒಂದು ಬಂದುಬಿಡುತ್ತೆ ಯಾವುದರಲ್ಲಿ, ಇನ್ಶೂರೆನ್ಸ್ಗಳಲ್ಲಿ. ಆವಾಗ ನಮ್ಮ ಕೈಯಲ್ಲಿ ಇರಲಿಲ್ಲ, ಹ್ಯೂಮನ್ ಕಂಟ್ರೋಲ್ ಇರಲಿಲ್ಲ, ದೇವ್ರ ಆಟ ಏನು ಮಾಡೋಕ್ಕಾಗುತ್ತೆ ಅಂತ, ಅದಕ್ಕೆ ಇನ್ಶೂರೆನ್ಸ್ ಅವರು ಕೂಡ ಕೊಡೋದಿಲ್ಲ. ಅದು ನಿಮ್ಗೆ ಗೊತ್ತಿರಬೇಕು. ಆ್ಯಕ್ಟ್ ಆಫ್ ಗಾಡ್ ಕೆಳಗಡೆ ಅರ್ಥಕ್ವೇಕ್ ಆದರೆ, ಭೂಕಂಪ ಆದರೆ, ಫ್ಲಡ್ ಆದರೆ, ಇದೆಲ್ಲ ಆ್ಯಕ್ಟ್ ಆಫ್ ಗಾಡ್ ಅಂತ ಬರುತ್ತೆ. ಆ್ಯಕ್ಟ್ ಆಫ್ ಗಾಡನ್ನು ಕವರ್ ಮಾಡೋ ಥರದ್ದು ಇನ್ಶೂರೆನ್ಸು ಕೂಡ ಇರ್ಬೋದು, ಅದು ಪ್ರೀಮಿಯಮ್ ಜಾಸ್ತಿ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ಸ್ಟ್ಯಾಂಪೇಡ್ ಆಯ್ತಲ್ಲ, ಈಗ ಕಾಲು ತುಳಿತ ಆಯ್ತಲ್ಲ ಈಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ, ಇದಕ್ಕೆಲ್ಲ ಏನಾಗುತ್ತೆ, ಅದರಲ್ಲೂ ಸುಮಾರು ಜನ ಜೀವ ಕಳ್ಕೊಂಡ್ರಲ್ವಾ. ಸೊ ಅದಕ್ಕೆಲ್ಲ ಏನಾಗುತ್ತೆ ಅಂದರೆ ನೋಡಿ, ಅದು ಆಕ್ಸಿಡೆಂಟಲ್ ಡೆತ್ ಅಂತ ಬರುತ್ತೆ. ಹಾಗಾಗಿ ಆಕ್ಸಿಡೆಂಟಲ್ ಡೆತ್ ಅಂತ ಆಗೋದ್ರಿಂದ ಅದು ಟರ್ಮ್ ಇನ್ಶೂರೆನ್ಸಿಗೆ ಎಲಿಜಿಬಲ್ ಆಗಿರುತ್ತೆ. ಯಾರ್ದು ಹಂಗೆ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಒಂದಲ್ಲ ಒಂದು, ಈಗ ಫ್ಲೈಟ್ ಆಕ್ಸಿಡೆಂಟ್ ನೋಡಿದ್ವಿ, ಸ್ಟ್ಯಾಂಪೇಡ್ ನೋಡಿದ್ವಿ, ಈ ಥರದ್ದು ಒಂದಲ್ಲ ಒಂದು ನೋಡ್ತಾನೆ ಇದೀವಲ್ವ. ಹಾಗಾಗಿ ಸೊ ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ನೆಮ್ಮದಿಯಾಗಿರಿ. ಸೊ ದಯವಿಟ್ಟು ಆದಷ್ಟು ಬೇಗ ಮಾಡಿಕೊಂಡ್ರೆ ನಿಮಗೆ ಏನಾಗುತ್ತೆ ಅಂದರೆ ಪ್ರೀಮಿಯಂ ಉಳ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಒಂದೊಂದು ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು ಕೂಡ ಪ್ರೀಮಿಯಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಒಂದು ಸಲ ನೀವು ಏನು ಮಾಡಿಸ್ತಿರೋ ಅದು ನೀವು ಎಷ್ಟು ವರ್ಷ, 60 ವರ್ಷ ತೊಗೊಂಡಿರ್ತೀರೋ, 70 ವರ್ಷ ತೊಗೊಂಡಿರ್ತೀರೋ ಪಾಲಿಸಿ, ಅಷ್ಟು ವರ್ಷ ನೀವು ಅಷ್ಟೇ ದುಡ್ಡನ್ನ ಕಟ್ಟಬೇಕಾಗಿರುತ್ತೆ. ಹಾಗಾಗಿನೇ ಡಿಲೇ ಮಾಡಿಬೇಡಿ ಅಂತ ಹೇಳ್ತಿರೋಂಥದ್ದು. ಆ್ಯಂಡ್ ಬೇಸಿಕ್ ಅದು ಯಾವುದೇ ಸೇವಿಂಗ್ಸ್ ಮಾಡಿ, ಇನ್ವೆಸ್ಟ್ ಮಾಡಿ ಅದಕ್ಕೆಲ್ಲದಕ್ಕಿಂತ ಹೆಚ್ಚಿನದಾಗಿ ಇನ್ಶೂರೆನ್ಸ್ಗಳಿರುವಂಥದ್ದು ನಮಗೆ ಒಂದು ಮಾನಸಿಕ ನೆಮ್ಮದಿ ಮತ್ತು ಫ್ಯಾಮಿಲಿಗೂ ಕೂಡ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿನ ಕೊಡ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾಟ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.